ಯಾವುದೇ ಒಂದು ಇನ್ಸಿಡೆಂಟ್ ನಡೆದಾಗ ರಾಜಕಾರಣಿಗಳ ಮನೆ ಬಾಗಿಲಿಗೆ ಸಂತ್ರಸ್ತರು ಬರ್ತಾರೆ. ನಿಮಗೆ ಯಾವ ಕಡೆಯಿಂದ ಜನ ಬಂದಿದ್ರು, ಯಾರು ಬಂದಿದ್ರು, ಹುಡುಗಿ ಕಡೆಯಿಂದ ಬಂದಿದ್ರು, ಅವರನ್ನು ನೀವು ಯಾವ ರೀತಿ ಸಹಾಯ ಮಾಡಿದಿರಿ? ಇವತ್ತು ಸಂಸದರು ಮತ್ತು ಬಿಜೆಪಿಯ ತಂಡ ಮಾಡ್ತಿರುವಂಥದ್ದು ಅಕ್ಷಮ್ಯ ಅಪರಾಧ. ಇದರಿಂದ ಇವರಿಗೇನು ಬೋಣಿ ಆಗೋದಿಲ್ಲ. ಹಿಂದೂ ಅಥವಾ ಈ ಕೋಮು ಸಂಘರ್ಷದ ವಿಚಾರವಾಗಿ ಮಾತಾಡುವುದಿದ್ದರೆ ಒಂದು ಹೆಣ್ಣು ಮಗಳಿಗೆ ಇಲ್ಲಿ ಹೊಟ್ಟೆ ಬರ್ತದೆ, ಹೊಟ್ಟೆ ಆಗ್ತದೆ, ಮಗು ಆಗ್ತದೆ. ಮಗುವನ್ನು ತೊಟ್ಟಿಲಲ್ಲಿ ಹಾಕೋದಿಲ್ಲ. ಒಂದು ಹಿಂದೂ ಹುಡುಗನೇ ಅವರಿಗೆ ಮಗು ಹುಟ್ಟಿಸ್ತಾನೆ, ಎಲ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಅವರು ಯಾರೂ ಮಾತಾಡೋದೇ ಇಲ್ಲ. ಬಂದು ನಾನು ವಿಚಾರಣೆ ಮಾಡಿದಾಗ ನಾನು ಅವರಲ್ಲಿ ಸಹ ಸ್ವಲ್ಪ ಬೈದೆ. ನಿಮ್ಮ ಹುಡುಗರ ಕತೆ ಆಗಲಿಕ್ಕಿಲ್ಲ, ಅವ್ರು ಏನಾದರೂ ಮಾಡಿರ್ಬೋದು, ಗಾಂಜಾ ಏನಾದರೂ ತೆಕೊಂಡು ಏನಾದರೂ ಮಾಡಿದರೆ. ಹುಡುಗಿಯ ಕಡೆಯವರು ಭಾಳ ಬುದ್ಧಿವಂತಿಕೆಯಿಂದ ಪೊಲೀಸರಿಗೆ ದೂರು ನೀಡಿ ಅವರನ್ನು 4 ಜನ ಯುವಕರನ್ನು ಅಲ್ಲಿ ಪೇಟೆಗೆ ಬರೆಸಿ ರಾಜಿ ಪಂಚಾಯತಿಗೆ ಮಾಡಲಿಕ್ಕೆ ಅಂತೇಳಿ ಕರೆಸಿದ್ರು. ರಾಜಿ ಪಂಚಾಯತಿಗೆ ಅಂತೇಳಿ ಇವರು ಸಹ ಬಂದಿದ್ದರು. ಏನೋ ಆಗಲಿಲ್ಲ ಘಟನೆ, ರಾಜಿಯಲ್ಲಿ ಮುಗಿಸಿಕೊಂಡ್ರೆ ಒಳ್ಳೆಯದಲ್ವಾ ಅಂಥೇಳಿ. ಇವರು ಸತ್ಯ ನಂಬಿ ಬಂದಂಥ ಹುಡುಗರು. ಒಂದು ಇನ್ಸಿಡೆಂಟ್ ಪುರುಷರ ಕಟ್ಟೆಯಲ್ಲಿ ನಡೆಯಿತು. ಅದು ಕಾನೂನು ಪ್ರಕಾರ ತನ್ನಷ್ಟಕ್ಕೆ ತಾನು ಬಿಟ್ಟರೆ ಅದರ ಪೊಲೀಸರು ತನಿಖೆ ಮಾಡ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿತ್ತು. ಯಾವಾಗ ಅದರಲ್ಲಿ BJP ಯವರು ಇನ್ವಾಲ್ವ್ ಆದರೂ ಇದು ಬೇರೆಯದೇ ರೂಪ ಪಡೀತು. ಈ ಘಟನೆ ಬಗ್ಗೆ ರಾಜಕೀಯವಾಗಿ BJPಯವರು ಮಾಡ್ತಾ ಇರುವಂಥದ್ದು ದೊಡ್ಡ ಒಂದು ತಪ್ಪು. ಯಾಕೆಂದೇಳಿದರೆ ಈ ಘಟನೆಯ ಸತ್ಯಾಸತ್ಯತೆ ಈಗಾಗಲೇ ಎಲ್ರಿಗೂ ಗೊತ್ತಾಗಿರುವಾಗ ಮತ್ತು ಪೊಲೀಸರು ಕಾನೂನು ಅದರ ಬಗ್ಗೆ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡಿರುವಾಗ ಮತ್ತೆ ರಾಜಕಾರಣ ಮಾಡುವ ಉದ್ದೇಶದಿಂದಲೇ ಇವತ್ತು BJPಯವರು ಈ ಒಂದು ವಿಚಾರವನ್ನು ಅನಗತ್ಯವಾಗಿ ಮತ್ತೆ ಆ ಕುಟುಂಬದವರನ್ನು ಎಬ್ಬಿಸಿ, ಆ ಭಾಗದವರಿಗೆ ಅವರನ್ನು ಮತ್ತೆ ಎಬ್ಬಿಸುವಂಥದ್ದು, ಪಕ್ಷದವರನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಾವು ಮತ್ತೂ ಗಮನಿಸಿದ ಹಾಗೆ ಬ್ರಿಜೇಶ್ ಶೌಟರ್ ಅವರ ಬಗ್ಗೆ ನಮಗೆ ಒಂದು ಲೋಕಸಭಾ ಸದಸ್ಯರಾಗಿ ಒಂದು ಗೌರವ ಇದೆ. ಯಾಕೆಂದೇಳಿದರೆ ಅವರು ಅಭಿವೃದ್ಧಿ ಪರವಾಗಿ ಕೆಲಸ ಮಾಡುವವರು ಎನ್ನುವಂಥ ಭಾವನೆಗಳಿದೆ. ಆದರೆ ರಾಜಕೀಯವಾಗಿ ಪುತ್ತೂರಿನಲ್ಲಿ ಈ ತನಕ ಯಾವುದೇ ವಿಚಾರಗಳಲ್ಲಿ ಅವರು ಹೆಚ್ಚಾಗಿ ಇಂಥ ರಾಜಕಾರಣ ಮಾಡಿದ್ದ ವಿಚಾರಗಳಿಲ್ಲ. ಆದರೆ ಈಗ ಈ ವಿಚಾರದ ಬಗ್ಗೆ ಅವರು ಬಂದು ಮಾತಾಡಿರುವಂಥದ್ದು ಒಂದು ರೀತಿಯಲ್ಲಿ ನಡೆಯದ ಘಟನೆಯನ್ನು ನಡೆದಿದೆ ಎನ್ನುವ ಹಾಗೆ, ನಡೆಯದಿದ್ದರೂ ನಡೆದಿದ್ದೇ ಎನ್ನಿಸುವ ರೀತಿಯಲ್ಲಿ ಪ್ರತಿಬಿಂಬಿಸುವಂಥ ಪ್ರಯತ್ನ ಮತ್ತು ಅದು ರಾಜಕೀಯವಾಗಿ ಲಾಭ ಆಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಅವರ ಪ್ರಯತ್ನಗಳು ನಾವು ಗಮನಿಸಿದಾಗ ನಮಗೆ ಅವರ ಮೇಲೆ ಒಂದು ರೀತಿಯ ಸಂಸದರು ಇಷ್ಟು ತಿಳುವಳಿಕೆ ಇದ್ದವರು ಯಾಕೆ ಈ ರೀತಿ ಮಾಡ್ತಾರೆ, ಇವರು ಯಾರೋ ಮಾತನ್ನು ಕೇಳಿ ಇಲ್ಲಿ ಪುತ್ತೂರಿಗೆ ಬಂದು ಒಂದು ರಾಜಕಾರಣವನ್ನು ಬಿತ್ತಿ ಇಲ್ಲಿ ಒಂದು ಕೋಮು ಸಂಘರ್ಷವನ್ನು ಉದ್ಭವ ಮಾಡುವ ದೃಷ್ಟಿಯಲ್ಲಿ ಅವರ ಪ್ರಯತ್ನಗಳು ನಡೀತಾ ಇದೆ ಎನ್ನುವಂಥದ್ದು ನಾನು ಗಮನಿಸಿದ್ದೇನೆ. ಸತ್ಯಾಸತ್ಯತೆಯನ್ನು ಅರಿತುಕೊಂಡರೆ ಇಲ್ಲಿ ಯಾವುದೇ ಘಟನೆ ಆಗಿರುವಂಥದ್ದು ಮತ್ತು ಇವರು ಉಲ್ಲೇಖ ಮಾಡಿರುವುದಕ್ಕೆ ಯಾವ ಸಂಬಂಧಗಳೂ ಇಲ್ಲ. ಅಂದರೆ ಇಲ್ಲಿ ಅಂಥ ಘಟನೆಯೇ ನಡೀಲಿಲ್ಲ. ಅದನ್ನು ಪೊಲೀಸರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಂತರ ಇನ್ನು ಮುಂದಕ್ಕೂ ಇನ್ನೊಬ್ಬರು ಅನಗತ್ಯವಾಗಿ ಯಾರ್ಯಾರ ಮೇಲೆ ದೂರು ಕೊಡಬಾರ್ದು ಅಂತ ಹೇಳುವ ಮುಂಜಾಗ್ರತಾ ಕ್ರಮವಾಗಿ ಮತ್ತು ಇಂಥ ವಿಚಾರದ ಬಗ್ಗೆ ರಾಜಕೀಯವಾಗಿ ಯಾರು ಲಾಭ ಪಡ್ಕೊಳ್ಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ದೂರು ಕೊಡುವವರ ಮೇಲೆ ಸಹ ಇವರು ಪ್ರತಿ ದೂರನ್ನು ಪಡ್ಕೊಂಡು ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡುವಂಥ ಘಟನೆ ನಡೀತದೆ. ಇವತ್ತು ಸಂಸದರು ಮತ್ತು BJPಯ ತಂಡ ಮಾಡ್ತಿರುವಂಥದ್ದು ಅಕ್ಷಮ್ಯ ಅಪರಾಧ. ಇದರಿಂದ ಇವರಿಗೇನು ಬೋಣಿ ಆಗೋದಿಲ್ಲ. ಇಡೀ ಸಮಾಜಕ್ಕೆ ಗೊತ್ತಿದೆ ಇಲ್ಲಿ ಅಂಥ ಒಂದು ಘಟನೆ ಆಗಲಿಲ್ಲ, ಅಂಥದ್ದು ಯಾವುದೂ ನಡೀಲಿಲ್ಲ. ಯಾವುದೋ ಇಲ್ಲಿ ನಡೆಯದ ಘಟನೆಯನ್ನು ಇಲ್ಲಿ ಒಂದು ಕಲ್ಪಿತವಾದ ಘಟನೆಯ ಮೂಲಕ ಇವರನ್ನು ಮತ್ತೆ ಅದನ್ನು ಪ್ರತಿಪಾದಿಸಿಕೊಂಡು ಒಂದು ರೀತಿಯಲ್ಲಿ ರಾಜಕೀಯ ಲಾಭ ಪಡ್ಕೊಳ್ಳುವಂಥ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಸ್ಪಷ್ಟ. ಬ್ರಿಜೇಶ್ ಶೌಟರ್ ಅವರಿಗೆ ಪುತ್ತೂರು ಅಂತ ಹೇಳಿದರೆ ಒಂದು ಶಾಂತವಾಗಿರುವಂಥ ಪ್ರದೇಶ. ಈಗ ಕಳೆದ ಕೆಲವು ವರ್ಷಗಳಿಂದ ಮುಖ್ಯವಾಗಿ ಅಶೋಕ್ ರೈ ಅವರು ಶಾಸಕರಾದಂಥವಂತೂ ಯಾವುದೇ ವಿಚಾರದಲ್ಲಿ ಇಲ್ಲಿ ಗೊಂದಲಗಳಿಲ್ಲ, ಭಾಳ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಹಾಗಿರುವಾಗ ಇಲ್ಲಿ ಏನಾದರೂ ಒಂದು ಗಲಭೆಯನ್ನು ಎಬ್ಬಿಸಬೇಕು, ಏನಾದರೂ ಒಂದು ಕೋಮು ಸಂಘರ್ಷ ಗಲಾಟೆಗಳಾಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಇವರು ಇದಕ್ಕೆ ಯಾರ್ದೋ ಕುಮ್ಮಕ್ಕಿನಿಂದ ಇವರು ಇದು ಬಂದು ಪ್ರಚೋದಿತರಾಗಿ ಇಲ್ಲಿ ಬಂದು ಏನೋ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಹಿಂದೂ ಅಥವಾ ಈ ಕೋಮು ಸಂಘರ್ಷದ ವಿಚಾರವಾಗಿ ಮಾತಾಡುವುದಿದ್ದರೆ ಒಂದು ಹೆಣ್ಣು ಮಗಳಿಗೆ ಇಲ್ಲಿ ಹೊಟ್ಟೆ ಬರ್ತದೆ, ಹೊಟ್ಟೆ ಆಗ್ತದೆ, ಮಗು ಆಗ್ತದೆ. ಮಗುವನ್ನು ತೊಟ್ಟಿಲಲ್ಲಿ ಹಾಕೋದಿಲ್ಲ. ಒಂದು ಹಿಂದೂ ಹುಡುಗನೇ ಅವರಿಗೆ ಮಗು ಹುಟ್ಟಿಸ್ತಾನೆ, ಎಲ್ರಿಗೂ ಗೊತ್ತಿದೆ. ಆದರೆ ಇಲ್ಲಿ ಅವರು ಯಾರೂ ಮಾತಾಡೋದೇ ಇಲ್ಲ. ಅವರಿಗೆ ಯಾವ ನ್ಯಾಯವನ್ನು ತೆಗೆಸಿಕೊಡುವಂಥ ಪ್ರಯತ್ನವನ್ನೇ ಮಾಡಲಿಲ್ಲ. ಅದರ ವಿಚಾರದಲ್ಲಿ ಚಕಾರವೆತ್ತುವುದಿಲ್ಲ. ಅದು ಮಾತಾಡಲಿ, ಆಗ ನಾವು ಒಪ್ಪಿಕೊಳ್ತೇವೆ. ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ಇವರು ಮಾತಾಡಬೇಕಿತ್ತು. ಇವರು ಅಲ್ಲಿ ಮಾತಾಡೋದಿಲ್ಲ. ಆ ಹೆಣ್ಣುಮಗಳಿಗೆ ಇವತ್ತು ನ್ಯಾಯ ಸಿಗಲಿಲ್ಲ, ಆ ಮಗುವಿಗೆ ನ್ಯಾಯ ಸಿಗಲಿಲ್ಲ, ಅದರ ಬಗ್ಗೆ ಅವರು ಮಾತಾಡಿ ನ್ಯಾಯ ಕೊಡಲಿ. ಇವತ್ತು ನ್ಯಾಯಾಲಯ ಅವರಿಗೆ ನ್ಯಾಯ ಕೊಡಿಸಿದೆ. ಬ್ರಿಜೇಶ್ ಶೌಟರ್ ಅವರು ಈಗ ಅದನ್ನು ಮತ್ತೆ ಆ ಕುಟುಂಬದವರಿಗೆ, ಆ ಹೆಣ್ಣು ಮಗಳಿಗೆ
ಅನ್ಯಾಯ ಆಗುವ ರೀತಿ ಇವರಿಂದಾಗಿ ಆ ಹೆಣ್ಣು ಮಗಳಿಗೆ ಇವತ್ತು ಒಂದು ರೀತಿಯ ಕೊರತೆ ಬರ್ತಾ ಇದೆ, ಸಮಸ್ಯೆ ಬರ್ತಾ ಇದೆ. ಆ ಊರಿನಲ್ಲಿ ಎಲ್ರಿಗೂ ಒಂದು ಗೊಂದಲ ಆಗ್ತಾ ಇದೆ, ನಮ್ಮೂರಿನಲ್ಲಿ ಈಗ ಆಗಿದೆ ಅಂತ. ಇದರಲ್ಲಿ ಖಂಡಿತ ಇವರು ಸಫಲರಾಗೋದಿಲ್ಲ. ಇನ್ನಾದರೂ ನಿಲ್ಲಿಸಲಿ, ಬೇಡ ನಿಮಗೆ ರಾಜಕೀಯ ಇಂಥದ್ದೆಲ್ಲ ಮಾಡಬೇಡಿ. ಸತ್ಯಾಸತ್ಯತೆ ನಾವು ಜಯ ನಮಗೆ ಸಿಗ್ತದೆ. ಈ ಸತ್ಯ ಇಲ್ಲದ ವಿಚಾರಗಳಲ್ಲಿ ಈ ರೀತಿ ನೀವು ಏನಾದರೂ ಪ್ರಯತ್ನಗಳನ್ನು ಪಟ್ಟರೆ ಅದರಲ್ಲಿ ಖಂಡಿತ ನೀವು ಯಶಸ್ವಿ ಆಗೋದಿಲ್ಲ. ಶಾಸಕರು ಹೇಳಿದರು ಹೆಣದ ಮೇಲೆ ರಾಜಕೀಯ ಮಾಡುವವರು ಇಲ್ಲಿಯೂ ಕೂಡ ಅಂಥದ್ದೇ ಒಂದು ರಾಜಕಾರಣ ಮಾಡಲಿಕ್ಕೆ ಹೋದರು ಅಂತ. ಸೊ ಯಾಕೆ ಬಿ ಜೆ ಪಿಯವರಿಗೆ ಬೇರೆ ಅಭಿವೃದ್ಧಿ ರಾಜಕಾರಣ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಿಮಗೆ ಅನಿಸ್ತದೆ? ನನಗೆ ಅದೇ ಹೇಳುವಂಥದ್ದು, ಬಿ ಜೆ ಪಿಯವರಿಗೆ ಅಭಿವೃದ್ಧಿ ರಾಜಕೀಯ ಅವರಿಗೆ ಗೊತ್ತೇ ಇಲ್ಲ. ಏನು ಅಭಿವೃದ್ಧಿ ಮಾಡಬೇಕು, ಏನು ಆಗ್ತಾ ಇದೆ ಅಂತ ಹೇಳುವಂಥದ್ದು ಅವರಿಗೆ ಅಗತ್ಯವೇ ಇಲ್ಲ. ಅವರಿಗೆ ಹೆಣದ ಮೇಲೆ ರಾಜಕೀಯ, ಧರ್ಮದ ಮೇಲೆ ರಾಜಕೀಯ, ಏನಾದರೂ ಇಂಥ ಸಣ್ಣ ಪುಟ್ಟ ಘಟನೆಗಳ ಮೇಲೆ ರಾಜಕಾರಣ ಮಾಡುವುದೇ ಅವರ ಉದ್ದೇಶ ಹೊರತು ಅದರಿಂದ ಲಾಭ ಆಗ್ತದೆ ಅಂತೇಳಿ ಎನ್ನಿಸ್ತಾರೆ ಹೊರತು ನಿಜವಾಗಿ ಅಭಿವೃದ್ಧಿ ಅಶೋಕರಿಂದ ಕಲಿತುಕೊಳ್ಳಿ. ಅವರು ಅಭಿವೃದ್ಧಿಯನ್ನು ಅವರಿಂದ ಕಲಿತುಕೊಳ್ಳಿ. ಅವರ ಮೂಲಕ ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಇವರಿಗೆ ಬೆರಳಲ್ಲಿ ಎಣಿಕೆ ಮಾಡಲು ಸಾಧ್ಯ ಇಲ್ಲದಷ್ಟು ಕೆಲಸ ಕಾರ್ಯಗಳು ಇವತ್ತು ಪುತ್ತೂರಲ್ಲಿ ಆಗ್ತಾಯಿದೆ. ಅದನ್ನು ವಿರೋಧಿಸಲು ಈ ರೀತಿ ಧರ್ಮದ ಬಗ್ಗೆ, ಹೆಣದ ಮೇಲೆ ರಾಜಕೀಯ, ಬೇರೆ ಬೇರೆ ವಿಚಾರದಲ್ಲಿ ಅವರು ಪ್ರಯತ್ನಗಳನ್ನು ಪಡುವಂಥದ್ದು ಖಂಡಿತ ಸಾಧುವಲ್ಲ. ಇದು ನಾವು ಒಪ್ಪುವುದೂ ಇಲ್ಲ. ಇದರಲ್ಲಿ ಅವರು ಯಶಸ್ವಿ ಆಗುವುದಿಲ್ಲ. ಅಭಿವೃದ್ಧಿಯೇ ಇಲ್ಲಿ ಗೆಲ್ತದೆ ಅಂತ ಹೇಳುವಂಥ ನಂಬಿಕೆ ನಮ್ಮದು. ಯಾವುದೇ ಒಂದು ಇನ್ಸಿಡೆಂಟ್ ನಡೆದಾಗ ರಾಜಕಾರಣಿಗಳ ಮನೆ ಬಾಗಿಲಿಗೆ ಸಂತ್ರಸ್ತರು ಬರ್ತಾರೆ ಅಥವಾ ಸಮಸ್ಯೆಗೆ ಈಡಾದವರು ಬರ್ತಾರೆ ನಮಗೆ ಪಾರು ಮಾಡಿ ಅಂತ. ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಯಾವ ಕಡೆಯಿಂದ ನಿಮ್ಮ ಜನ ಬಂದಿದ್ದರು? ಯಾರು ಬಂದಿದ್ದರು? ಹುಡುಗಿ ಕಡೆಯಿಂದ ಬಂದಿದ್ದರು, ಪುರುಷರು ಅಥವಾ ಈ ಸ್ವಂತ ಹುಡುಗರ ಕಡೆಯಿಂದ ಬಂದಿದ್ದರು? ಅವರನ್ನು ನೀವು ಯಾವ ರೀತಿ ಅಂದರೆ ಸಹಾಯ ಮಾಡಿದಿರಿ? ಮುಖ್ಯವಾಗಿ ಘಟನೆ ನಡೆದು ಸಂಜೆ ಹೊತ್ತಿಗೆ ಹುಡುಗಿಯ ಕಡೆಯವರು ಭಾಳ ಬುದ್ಧಿವಂತಿಕೆಯಿಂದ ಪೊಲೀಸರಿಗೆ ದೂರು ನೀಡಿ ಅವರನ್ನು 4 ಜನ ಯುವಕರನ್ನು ಅಲ್ಲಿ ಪೇಟೆಗೆ ಬರೆಸಿ ರಾಜಿ ಪಂಚಾಯತಿಗೆ ಮಾಡಲಿಕ್ಕೆ ಅಂತೇಳಿ ಕರೆಸಿದ್ರಂತೆ. ರಾಜಿ ಪಂಚಾಯತಿಗೆ ಅಂತೇಳಿ ಇವರು ಸಹ ಬಂದಿದ್ದರು. ಏನೋ ಆಗಲಿಲ್ಲ ಘಟನೆ, ರಾಜಿಯಲ್ಲಿ ಮುಗಿಸಿಕೊಂಡ್ರೆ ಒಳ್ಳೆಯದಲ್ವಾ ಅಂಥೇಳಿ. ಇವರು ಸತ್ಯ ನಂಬಿ ಬಂದಂಥ ಹುಡುಗರು ಪೊಲೀಸರು ಅಲ್ಲಿ ಇಟ್ಕೊಳ್ತಾರೆ. ಕಂಪ್ಲೇಂಟ್ ಆಗಿದೆ, ನೀವು ಸ್ಟೇಷನಿಗೆ ಬನ್ನಿ ಅಂತೇಳಿ ಹಿಡ್ಕೊಂಡು ಹೋಗ್ತಾರೆ ಅವರನ್ನು. ಹೋದ ಕೂಡಲೇ ಅಲ್ಲಿ ನಾನು ಸ್ವಲ್ಪ ಅನೇಕ ವರ್ಷದಿಂದ ನನಗೆ ಆ ಊರಿನ ನಿಕಟವಾದ ಸಂಬಂಧ ಇದೆ. ಹಿಂದೂಗಳಿರಲಿ, ಮುಸಲ್ಮಾನರು ಇರಲಿ, ಭಾಳಷ್ಟು ಜನ ನಮ್ಮವರಿದ್ದಾರೆ. ಕೂಡಲೇ ಶಾಸಕರು ಊರಲ್ಲಿ ಇರಲಿಲ್ಲ, ಬೆಂಗಳೂರಲ್ಲಿದ್ದರು. ನನ್ನಲ್ಲಿಗೆ ಬರ್ತಾರೆ ಅವರೆಲ್ಲ. ಅಲ್ಲಿಯ ಈ ಅನ್ಯಾಯಕ್ಕೆ ಒಳಪಟ್ಟಂಥ ಹುಡುಗಿ ಅಲ್ಲ, ಇವರು ಬಂದು ನನ್ನಲ್ಲಿ ಮುಸ್ಲಿಂ ಹುಡುಗರು 4 ಜನ ಹೀಗೀಗ ಆಗಿದೆ ಅಂತೇಳಿ ಅನೇಕ ಜನ ಅದರಲ್ಲಿ ಮುಸ್ಲಿಮರು ಹೇಳಿದ್ರು. ಮತ್ತು ಅಲ್ಲಿಂದ ನನಗೆ ಕೆಲವರು ಫೋನ್ ಮಾಡಿದರು, ಈಗ ಒಂದು ಸ್ಟೇಷನಲ್ಲಿ ಸಹಾಯ ಮಾಡಬೇಕಿತ್ತು, ಹೇಳಬೇಕಿತ್ತು ಅಂಥೇಳಿ. ಏನು ಕತೆ? ಏನಿಲ್ಲ, ಈಗೀಗ ಒಬ್ಬ ಚೂರು ಹಿಡ್ಕೊಂಡು ಹೋದ ಆ ಹುಡುಗಿ, ಅವಳು ಕಂಪ್ಲೇಂಟ್ ಮಾಡಿದ್ದಾಳೆ. ಚೂರು ಹಿಡ್ಕೊಂಡು ಹೋದ್ದು ಬೇರೆ, ಅದು ಏನೋ ಕತೆ ಇತ್ತು ಅದರಲ್ಲಿ, ಹಾಗೆ ಹೀಗೆ ಅಂತೇಳಿ. ಹೌದಾ? ಹಾಗಾದರೆ ಸ್ವಲ್ಪ ಕಷ್ಟ ಅಂತೇಳಿ ನಾನು ಒಮ್ಮೆ ಹೇಳಿದರು ಸಹ. ಮತ್ತು ಅವರೆಲ್ಲ ನನ್ನಲ್ಲಿಗೆ ಬಂದು ನಾನು ವಿಚಾರಣೆ ಮಾಡಿದಾಗ ನಾನು ಅವರಲ್ಲಿ ಸಹ ಸ್ವಲ್ಪ ಬೈದೆ. ನಿಮ್ಮ ಹುಡುಗರ ಕತೆ ಆಗಲಿಕ್ಕಿಲ್ಲ, ಅವ್ರು ಏನಾದರೂ ಮಾಡಿರ್ಬೋದು, ಗಾಂಜಾ ಏನಾದರೂ ತಗೊಂಡು ಏನಾದರೂ ಮಾಡಿದರೆ ನಾವೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಲಿಕ್ಕೆ ಆಗೋದಿಲ್ಲ. ಯಾಕೆ ಆ ಹೆಣ್ಮಕ್ಳ ಇದಕ್ಕೆಲ್ಲ ಹೋಗ್ತಾರೆ, ಸಮಾಜದಲ್ಲಿ ಇಂಥ ಸಮಸ್ಯೆ ಏನು ತರೋದು ಅಂತೇಳಿ ನಾನು ಬೈದೆ. ಆದರೂ ಅವರು ಹೇಳಿದರು, ಇಲ್ಲ ಸರ್, ಅಂಥದ್ದು ಇದ್ದರೆ ನಾವು ನಿಮ್ಮಲ್ಲಿಗೆ ಬರ್ತಾ ಇರಲಿಲ್ಲ. ಖಂಡಿತವಾಗಿ ನಮ್ಮ ಸಣ್ಣ ಪ್ರಾಯದ ಹುಡುಗರು ಹಾಗೆ ಮಾಡಿಲ್ಲ ಅಂತ ಹೇಳುವಂಥ ನನ್ನಲ್ಲಿ ಒತ್ತಾಯ. ಅಲ್ಲ, ಮಾಡಲಿಲ್ಲ ಅಂತೇಳಿ ನಿಮಗೆ ಯಾಕೆ ಗೊತ್ತು? ಅದು ಬೆಳಿಗ್ಗೆ ಆದ ಘಟನೆ ಅಲ್ಲ, ನೀವು ಯಾಕೆ ಅದನ್ನು ಮಾಡಲಿಲ್ಲ ಅಂತ ಹೇಳ್ತೀರಾ? ಇಲ್ಲ, ನಮ್ಮ ಹತ್ರ ಅದಕ್ಕೆ ಪ್ರೂಫ್ ಇದೆ ಅಂತೇಳಿ ನನಗೊಂದು ಅಲ್ಲಿಯ CC ಕ್ಯಾಮರಾದಲ್ಲಿ ಆದಂಥ ಫುಟೇಜನ್ನು ನನಗೆ ತೋರಿಸ್ತಾರೆ. ಆ ಫುಟೇಜಲ್ಲಿ ನಾನು ನೋಡುವಾಗ ಈ ಹುಡುಗ ಒಂದು ಚೂರಿಯನ್ನು ಹಿಡ್ಕೊಂಡು ನಡ್ಕೊಂಡು ಹೋಗುವಂಥದ್ದು ಕಾಣ್ತದೆ. ಅಡ್ಡಕ್ಕೆ ಒಂದು ಹುಡುಗಿ ಹೋಗುವಂಥದ್ದು ಫುಟೇಜಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತದೆ. ಬಂದು ಹುಡುಗಿ ಏನು ಗಾಬರಿ ಇಲ್ಲದೆ, ಗಡಿಬಿಡಿಲ್ಲದೆ ಅವಳಷ್ಟಕ್ಕೆ ಮುಂದೆ ಹೋಗ್ತಾಳೆ. ಇವನು ಅದನ್ನು ದಾಟಿ ಆಚೆ ಹೋಗ್ತಾನೆ. ಅಲ್ಲಿ ಅವಳು ಮತ್ತೆ ಸಹ ಅವಳನ್ನು ಸ್ವಲ್ಪ ಫುಟೇಜಲ್ಲಿ ಕಾಣ್ತದೆ, ಅವಳಷ್ಟಕ್ಕೆ ಆರಾಮಾಗಿ ಹೋಗುವಂಥದ್ದು. ಹಾಗಿರುವಾಗ ಇದೇನು? ಅದನ್ನು ಹೇಳಿದರು, ನಾವು ಅಲ್ಲಿಂದ ಬ್ರೆಡ್ ಕುಯ್ಲಿಕ್ಕೆ ಒಂದು ಚೂರಿ ಅಂತ ಅಂದಿದ್ದೆವು, ಅದನ್ನು ವಾಪಸ್ಸು ಕೊಡಲಿಕ್ಕೆ ಹೋಗುವಾಗ ಅಂತ. ಮತ್ತೆ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಅಲ್ಲಿ ಅಂಗಡಿಯವರ ವಿಚಾರ ಆಗ ನನಗೆ ಗೊತ್ತಿರಲಿಲ್ಲ. ಸತ್ಯ ಏನು ಅಂತೇಳಿ ತಿಳ್ಕೊಳ್ಬೇಕು ಅಂತೇಳಿ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ ನಾನು. ಹೌದು ಮಾಡಿ ಕೇಳಿದೆ ಏನಾಗಿದೆ. ಆಗ ನಾನು ಸ್ಪಾಟಿಗೆ ಹೋಗಿ ಬರ್ತಾ ಇದ್ದೇನೆ. ಏನು ಅಂತ ಘಟನೆಯಲ್ಲಿ ನಮಗೆ ಸ್ಪಷ್ಟವಾಗಿ CC ಕ್ಯಾಮರಾದಲ್ಲಿ ಸಹ ನಾವು ಗಮನಿಸಿದ್ದೇವೆ, ಲೋಕಲಲ್ಲಿ ಕೇಳಿದ್ದೇವೆ. ಒಂದು ಅಂಗಡಿಯವರು ಆ ಹುಡುಗಿಯ ಸಂಬಂಧವರೇ ಹೇಳ್ತಾರೆ,
ಅಂಥ ಘಟನೆ ಇಲ್ಲಿ ಯಾವುದು ಆಗಲಿಲ್ಲ. ಅಂಥದ್ದು ಏನಾದರೂ ಆಗ್ತಾಯಿದೆ ನನ್ನಲ್ಲಿ ಅವಳು ಹೇಳ್ಬೋದಿತ್ತು. ಹಾಗಾಗಿ ಏನು ಆಗಲಿಲ್ಲ ಅಂತ ಹೇಳುವಂಥದ್ದನ್ನು ಆ ಹುಡುಗಿ ಹೇಳಿದ್ದಾಳೆ. ಹಾಗಿರುವಾಗ ಇದನ್ನು ಯಾಕೆ ಇವರು ಈ ರೀತಿ ಮಾಡಿದರು, ಮತ್ತೆ ಅದನ್ನು ಫಾಲೋಅಪ್ ಮಾಡಿ ಇದಾಗಿ ಅವರಿಗೆ ಮನೆಯವರಿಗೆ ಗಡಿಬಿಡಿ ಆಗಿದ್ದರೂ ಸಹ ಅದನ್ನು ಮತ್ತೆ ಪೊಲೀಸ್ ಸ್ಟೇಷನಲ್ಲಿ ಮುಗಿಸಿಕೊಳ್ಳಬೋದಿತ್ತು. ಆದರೆ ಇವರಿಗೆ ಅವರು ಮುಗಿಸಲಿಕ್ಕೆ ರೆಡಿ ಇದ್ದರೂ ಸಹ ಇವರು ಬೇರೆ ಒಂದು ರಾಜಕೀಯವಾಗಿ BJPಯವರು ಇದನ್ನು ಮುಗಿಸಲಿಕ್ಕೆ ಬಿಡದೆ ಈ ಪ್ರಕರಣ ಇಲ್ಲಿಗೆ ಮುಟ್ಟಿದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.